ಬಸವಾದಿ ಪ್ರಮಥರು ಹಾಗೂ ಬಸವಣ್ಣನವರ ಸಮಕಾಲೀನರು ಈ ರುದ್ರಮುನಿ ಮಹಾಸ್ವಾಮಿಗಳು. ಕಲ್ಯಾಣ ಕ್ರಾಂತಿಯ ನಂತರ ಬಿಜ್ಜಳನ ಸೈನಿಕರು ಶಿವಶರಣರನ್ನು ನಾಶ ಮಾಡುವ ಪಣ ತೊಟ್ಟಿದ್ದರು. ರಕ್ಷಣೆಗಾಗಿ ಮಲಪ್ರಭಾ ನದಿಯ ತೀರದ ಮುಖಾಂತರ ನೆಲೆಯನ್ನರಸಿ ಹೊರಟಿದ್ದರು ಶಿವಶರಣರು. ಇದೇ ಮಾರ್ಗದಲ್ಲಿ ಉತ್ತರಾಯಣಿ ಪುಣ್ಯತಟದಲ್ಲಿ ಅನುಷ್ಠಾನಗೈಯುತ್ತಿದ್ದ ಶಿವಯೋಗಿಗಳು ಶರಣರಿಗೆ ತೊಂದರೆಯಾಗುವುದನ್ನು ಗಮನಿಸಿದ್ದರು. ಶರಣರ ರಕ್ಷಣೆಗೆ ಬಿಜ್ಜಳನ ಅಪಾರ ಸೈನಿಕರ ಜೊತೆ ಸ್ವಯಂ ಖಡ್ಗ ಹಿಡಿದು ಹೋರಾಡಿ ಹಿಮ್ಮೆಟ್ಟಿಸಿದ ಮುನಿಗಳು ಶರಣರನ್ನು ಕಾಪಾಡಿದರು. ಇಲ್ಲಿನ ಸಂಪೂರ್ಣ ಅನುಷ್ಠಾನ ಮುಗಿಸಿದ ಶಿವಯೋಗಿಗಳು ಅರವಳ್ಳಿಯ ಮಾರ್ಗವಾಗಿ ಉಳವಿಯತ್ತ ಪ್ರಯಾಣ ಬೆಳೆಸಿದರು ಎನ್ನುವ ರೋಚಕ ಇತಿಹಾಸವಿದೆ ಹುಣಸಿಕಟ್ಟಿಯ ಈ ಶ್ರೀಮಠಕ್ಕೆ. ನಂತರದ ಸಂದರ್ಭದಲ್ಲಿ ರುದ್ರಮುನಿಗಳ ಪರಮ ಶಿಷ್ಯರಾದ ಗೂಳಪ್ಪಜ್ಜನವರ ವಂಶಸ್ಥರು ಕಳೆದ 12ನೇ ಶತಮಾನದಿಂದಲೂ ವಂಶಪಾರಂಪರಿಕವಾಗಿ ಶ್ರೀಮಠದ ಪೂಜೆ, ಪುನಸ್ಕಾರ, ಸೇವೆ, ಧರ್ಮೋಪದೇಶ, ಭಕ್ತರಿಗೆ ಸಂದೇಶ ನೀಡುತ್ತಾ ಬಂದಿದ್ದಾರೆ. ಪ್ರಸ್ತುತ ಶ್ರೀಮಠದ ಪರಮ ಪೂಜ್ಯ ಶ್ರೀ ಚನ್ನಬಸವ ದೇವರು ಸಹ ಅಪಾರ ಭಕ್ತ ಬಳಗ ಹೊಂದಿದ್ದು, ದೈವ ಪವಾಡದ ಮೂಲಕ ಭಕ್ತರ ಇಷ್ಟಾರ್ಥ ಪೂರೈಸುವ ಭರವಸೆಯ ಬೆಳಕಾಗಿ ಎಲ್ಲರ ಮನೆ ಮನಗಳಲ್ಲಿ ನೆಲೆ ನಿಂತಿದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ಹುಣಸಿಕಟ್ಟಿ ಶ್ರೀ ರುದ್ರಸ್ವಾಮಿ ಹಳೆಮಠದ ಸಂಕ್ಷಿಪ್ತ ಪರಿಚಯ. 1126ರಲ್ಲಿ ಬಸವಾದಿ ಪ್ರಮಥರ ಸಮಕಾಲೀನವರಾದ ಶ್ರೀ ರುದ್ರಮುನಿ ಶಿವಯೋಗಿಗಳು ಕಲ್ಯಾಣ ಕ್ರಾಂತಿಯ ತದನಂತರ ಬಿಜ್ಜಳ ರಾಜನ ಸೈನಿಕರು ಶರಣರನ್ನ ಹಿಮ್ಮೆಟ್ಟಿಸಿ ಶರಣರನ್ನ ನಾಶ ಮಾಡಬೇಕೆಂದು ಪಣತೊಟ್ಟು ಬೆನ್ನಟ್ಟಿದಾಗ ಕೂಡಲ ಸಂಗಮದಲ್ಲಿ ಬಸವಣ್ಣನವರ ಐಕ್ಯ ತದನಂತರದಲ್ಲಿ ಮಲಪ್ರಭಾ ನದಿಯ ದಂಡೆಯ ಮುಖಾಂತರ ಎಲ್ಲ ಶರಣರು ನೆಲೆಯನ್ನರಸಿ ಬರುವಂತ ಸಂದರ್ಭದಲ್ಲಿ ಎಲ್ಲಿಯೂ ಬಿಡದೆ ಅವರನ್ನೆಲ್ಲರನ್ನೂ ಕೂಡ ಶರಣರಿಗೆ ಕಾಟವನ್ನು ಕೊಡ್ತಕ್ಕಂಥ ಕಾರ್ಯವನ್ನ ಬಿಜ್ಜಳನ ಸೈನಿಕರು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಉತ್ತರಾಯಣಿ ಪುಣ್ಯ ತಟದಲ್ಲಿ ಮಲಪ್ರಭಾ ದಂಡೆಯ ಮೇಲೆ ರುದ್ರಮುನಿ ಶಿವಯೋಗಿಗಳು ಅನುಷ್ಠಾನವನ್ನು ಗೈಯುವಂತ ಸಂದರ್ಭದಲ್ಲಿ ಶಿವಯೋಗ ಅನುಷ್ಠಾನದ ಮುಖಾಂತರ ಶರಣರಿಗೆ ತೊಂದರೆ ಆಗ್ತದೆ ಇರತಕ್ಕಂಥದ್ದನ್ನ ಗಮನಿಸಿ ಆ ಬಿಜ್ಜಳನ ಸೈನಿಕರ ಜೊತೆ ತಾವು ಖಡ್ಗವನ್ನ ಹಿಡಿದು ಹೋರಾಡಿ ಎಲ್ಲ ಮಹಾತ್ಮ ಶರಣರನ್ನ ರಕ್ಷಿಸಿರ್ತಕ್ಕಂಥ ಶ್ರೇಯಸ್ಸು ಯಾರಿಗಾದ್ರೂ ಸಲ್ತದ ಅಂತಂದ್ರೆ ಅದು ರುದ್ರಮುನಿ ಶಿವಯೋಗಿಗಳಿಗೆ ಸಲ್ತದ ಅನ್ನತಕ್ಕಂಥದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಇಲ್ಲಿ ಶರಣರನ್ನ ರಕ್ಷಿಸಿ ಉಳಿವಿಯತ್ತ ಕಳುಹಿಸಿ ಮತ್ತೆ ಅನುಷ್ಠಾನವನ್ನ ಗೈದು ಅವರೊಳ್ಳಿಯ ಮಾರ್ಗದಿಂದ ಅವರೊಳ್ಳಿ ಒಳಗೂ ನೆಲೆ ನಿಂತು ಅಲ್ಲಿ ಅನುಷ್ಠಾನವನ್ನು ಗೈದು ಉಳುವಿಯತ್ತ ಪಯಣ ಮಾಡಿದರು ಅನ್ನತಕ್ಕಂಥದ್ದು ಬಾಯಿಂದ ಬಾಯಿಗೆ ಹೇಳಿಕೊಂಡು ಬಂದಿರತಕ್ಕಂಥ ಇತಿಹಾಸವಾಗಿದೆ. ಇಲ್ಲಿ ರುದ್ರಮುನಿ ಶಿವಯೋಗಿಗಳು ಮೂಲ ಮಠ ಹಳೆ ಮಠ ಅನ್ನೋದಕ್ಕೆ ಕಾರಣ ಇಲ್ಲಿ ಗುಳಪ್ಪಜ್ಜನ ಗುಡಿ ಅಂತೇಳಿ. ಗುಳಪ್ಪಜ್ಜ ಅವರ ಪರಮ ಶಿಷ್ಯ 12ನೇ ಶತಮಾನದಿಂದ ಇಂದಿನವರೆಗೂ ಕೂಡ ವಂಶ ಪಾರಂಪರಿಕ ಸೇವೆ, ಪೂಜೆ, ಪುನಸ್ಕಾರ, ಅರ್ಚನೆ, ಧರ್ಮೋಪದೇಶ, ಭಕ್ತರಿಗೆ ಸಂದೇಶವನ್ನು ಕೊಡ್ತಾ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು ಇತಿಹಾಸವಾಗಿದೆ. ಪ್ರಸ್ತುತ ಈಗ ನಮ್ಮ ತಲೆಮಾರು 12ನೇ ಶತಮಾನದಿಂದ 10ನೇ ತಲೆಮಾರು, ಈಗ 10ನೇ ತಲೆಮಾರದಿಂದಲೂ ಕೂಡ ಹಳೆ ಮಠದ ಮನೆತನದವರು ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂತವರಾಗಿದ್ದಾರೆ.